ಎಲ್ರಿಗೂ ನಮಸ್ಕಾರ. ನನ್ನ ಮಗನ ಉಪನಯನ ಕಾರ್ಯಕ್ರಮ ಇತ್ತು. ಹಾಗಾಗಿ ಇಷ್ಟು ದಿನ ಯಾವುದೇ ವಿಡಿಯೋವನ್ನು ಹಾಕಲಿಕ್ಕೆ ಆಗಿರಲಿಲ್ಲ. ಕಾರ್ಯಕ್ರಮಕ್ಕೆ ಬಂದವರಿಗೆ ಟೀ ಜೊತೆ ತಿನ್ನಲಿಕ್ಕೆ ಚಿಪ್ಸನ್ನು ಮಾಡ್ತಾ ಇದ್ದೇವೆ. ಮೊದಲೇ ಮಾಡಿಟ್ಕೊಳ್ತೇವೆ ಅದನ್ನು. ನೋಡಿ, ಇದು ಬಾಳೆಗೊನೆ. ಬಾಳೆಕಾಯಿಯ ಸಿಪ್ಪೆಯನ್ನು ಈ ರೀತಿ ತೆಗೆದುಕೊಳ್ಬೇಕು ಮೊದಲು, ಬಾಳೆಕಾಯಿ ಚಿಪ್ಸನ್ನು ಮಾಡಲಿಕ್ಕೆ. ಆಮೇಲೆ ನೋಡಿ, ಈ ರೀತಿ ಆ ಸಿಪ್ಪೆಯನ್ನು ತೆಗೆದಿರುವಂತಹ ಬಾಳೆಕಾಯಿಯನ್ನು ಈ ರೀತಿ ಸ್ಲೈಸರಲ್ಲಿ ಎಣ್ಣೆ ಬಂಡಿಗೇನೆ ಡೈರೆಕ್ಟಾಗಿ ಸ್ಲೈಸ್ ಮಾಡಬೇಕು. ನೀವು ಗಮನಿಸಬಹುದು, ಬಾಳೆಕಾಯಿಯನ್ನು ಒಂದು ಸಲ ಆ ಎಣ್ಣೆ ಬಂಡಿಯಲ್ಲಿ ಡಿಪ್ ಮಾಡಿಕೊಂಡು ಆಮೇಲೆ ಸ್ಲೈಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಹಾಗೆ ಮಾಡೋದ್ರಿಂದ ಈಸಿಯಾಗಿ ಅದು ಸ್ಲೈಸರ್ ಮೇಲೆ ಸ್ಲೈಡ್ ಆಗುತ್ತೆ. ಬಾಳೆಕಾಯಿಗೆ ಅಂಟಿರುತ್ತಲ್ಲ, ಅದು ಸ್ಲೈಸ್ ಮಾಡಬೇಕಿದ್ರೆ ತಡೆಯುತ್ತೆ. ಈ ರೀತಿ ಎಣ್ಣೆಯಲ್ಲಿ ಅದ್ಕೊಳ್ಳೋದ್ರಿಂದ ಅದು ತಡೆಯಲ್ಲ, ಈಸಿಯಾಗಿ ಸ್ಲೈಡ್ ಆಗುತ್ತೆ. ಇದೊಂದು ಟಿಪ್ಪು, ಗಮನಿಸ್ಕೊಳ್ಳಿ. ಆಮೇಲೆ ಸಪ್ರೇಟಾಗಿ ಅದನ್ನು ಸ್ಲೈಸ್ ಮಾಡಿಕೊಂಡು ಆಮೇಲೆ ಎಣ್ಣೆ ಬಂಡಿಗೆ ಹಾಕೋಣ ಅಂದರೂ ತುಂಬ ಕಷ್ಟ ಆಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಸೊ ಈ ರೀತಿ ಡೈರೆಕ್ಟಾಗಿ ಎಣ್ಣೆ ಬಂಡಿಗೇ ಸ್ಲೈಸ್ ಮಾಡೋದು ತುಂಬ ಸುಲಭವಾದಂತಹ ಒಂದು ವಿಧಾನ. ಆಮೇಲೆ ನೋಡಿ, ಈ ರೀತಿಯಾಗಿ ಫ್ರೈ ಮಾಡಬೇಕು. ಅದನ್ನು ಕ್ರಿಸ್ಪಿ ಆಗೋ ತನಕನೂ ಫ್ರೈ ಮಾಡಿ ತೆಗೆದುಕೊಳ್ತಿದ್ದಾರೆ. ನೋಡಿ, ಈಗ ಅದು ಕ್ರಿಸ್ಪಿ ಆಗಿದೆ. ಅದ್ರ ಕಲರ್ ನೋಡಿ ಗೊತ್ತಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ತಾರೆ. ಆಮೇಲೆ ಅದಕ್ಕೆ ಹಾಕಲಿಕ್ಕೆ ಅಂತ ಮೊದಲೇ ಮಸಾಲೆಯನ್ನು ಮಾಡಿ ಇಟ್ಕೊಂಡಿರ್ತೇವೆ. ಮೆಣಸು, ಜೀರಿಗೆ ಬೇಕಾದರೆ ಜೀರಿಗೆ, ಇಂಗು, ನಿಮ್ಗೇನು ಇಷ್ಟ ಆಗುತ್ತೋ ಅದು ಮಸಾಲೆಯನ್ನು ಮಿಕ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೇವೆ. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿರ್ತೇವೆ. ನೋಡಿ, ಇಲ್ಲೊಬ್ಬರು ಫ್ರೈ ಮಾಡಿರುವಂತಹ ಚಿಪ್ಸಿಗೆ ಮಸಾಲೆ ಪುಡಿಯನ್ನು ಹಾಕಿ ಈ ರೀತಿ ಕಲಿಸ್ತಾ ಇದ್ದಾರೆ. ಸೊ ದೊಡ್ಡ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಈ ರೀತಿ ತುಂಬ ಜನ ಊರಿನ ಹೆಂಗಸರೆಲ್ಲ ಸೇರಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಮಾಡಬೇಕು, ಎಷ್ಟು ಬೇಕಾಗುತ್ತೆ, ಎಷ್ಟು ಜನ ಆಗ್ಬೋದು ಎಲ್ಲ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಸೇರಿ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿ ಮಾಡ್ತಾರೆ ಚಿಪ್ಸನ್ನು. ನೋಡಿ, ಈಗ ಗರಿ ಗರಿಯಾದಂತಹ ರುಚಿಯಾಗಿರುವಂತಹ ಬಾಳೆಕಾಯಿ ಚಿಪ್ಸು ರೆಡಿಯಾಗಿದೆ. ನೀವು ಸಹ ಈ ರೀತಿಯಾಗಿ ಬಾಳೆಕಾಯಿ ಚಿಪ್ಸನ್ನು ಮಾಡಿ ಹೇಗಾಗಿದೆ ಅಂತ ಹೇಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.